ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಒಳ್ಳೇದಾಗಲಿ. ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತಳಿ. ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಎಲ್ಲರೂ ಸ್ವಾಮಿ ಸೇವೆಯನ್ನು ಮಾಡ್ಕೊದ್ರಿ. ಸ್ವಾಮಿ ಸೇವೆದಾಗ ಯಾರ್ಯಾರು ಹೊಸವಾಗಿದ್ರಿ ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ನೋಡ್ರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ, ಸ್ವಾಮಿ ಸೇವೆಯನ್ನು ಮಾಡಿರಿ. ನಿಮ್ಮ ಸ್ವಾಮಿ ಸೇವೆ ಅನುಭವಗಳನ್ನ ಶೇರ್ ಮಾಡ್ಕೊರಿ. ಇವತ್ತು ಒಂದು ಸ್ವಾಮಿ ಮಹಾರಾಜರ ಅತ್ಯಂತ ಸರಳ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಕದನು. ಈ ಸೇವೆ ಅಂದರೆ ಏನ ನೋಡ್ರಿ, ನಮ್ಮ ಜೀವನದಾಗ ನಾವು ಎಲ್ಲರೂ ಅಂತಿರ್ತೇವೆ ಕರ್ಮಗಳನ್ನ ಒಳ್ಳೇದು ಮಾಡಿರಿ. ನಾವು ಯಾವುದೇ ದೇವರ ಪೂಜೆ ಪುನಸ್ಕಾರ ಮಾಡಿದ್ರೂ ಕರ್ಮಗಳನ್ನ ಒಳ್ಳೇದು ಮಾಡಿರಿ. ಎಲ್ಲರೂ ನಮ್ಮ ಸುತ್ತಮುತ್ತ ಎಷ್ಟೋ ಜೀವನದಾಗ ಎಷ್ಟೋ ಮಂದಿ ಯಾವುದೋ ಒಂದು ಸಮಸ್ಯೆದಿಂದ ಬಳಲ್ತಿರ್ತಾರೋ. ನಮ್ಗೆ ಆ ಸಮಸ್ಯೆಗೆ ಪರಿಹಾರ ಗೊತ್ತಿದ್ರು ಕೂಡ ಅದಕ್ಕೆ ನಮ್ಗೆ ಏನೂ ಮಾಡೋಕ್ಕಾಗೋಲ್ಲ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋಲ್ಲ. ಯಾಕಂದ್ರೆ ಅವ್ರ ಭೋಗಗಳು ಇರ್ತಾವೆ. ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಭೋಗಗಳಂತೂ ಕಡಿಮೆ ಆಗೋಲ್ಲ, ಆದ್ರೆ ಅದ್ರ ತೀವ್ರತೆ ಕಡಿಮೆ ಆಗ್ತಿತ್ತು. ನಾನು ನಿಮ್ಮ ಜೊತೆ ಪ್ರತಿ ಸಲ ವಿಡಿಯೋದಾಗ ಹೇಳ್ತಿರ್ತೇನೆ. ಹಾಗಾಗಿ ಇವತ್ತು ಮದುವೆ ಆಕತ್ತಿಲ್ಲ, ಮದುವೆ ಆಕತ್ತಿಲ್ಲ, ಮದುವೆ ಆಗೈತಿ ಆದ್ರೆ ಮನ್ಯಾಗ ಹೊಂದಾಣಿಕೆ ಇಲ್ಲ, ಗಂಡ ಹೆಂಡತಿ ನಡಕ್ಕೆ ಹೊಂದಾಣಿಕೆ ಇಲ್ಲ, ಮನ್ಯಾಗ ಯಾವಾಗ ನೋಡೋಕೆ ಕಿರಿಕಿರಿ, ಜಾಬ್ ಪ್ರಮೋಷನ್ ಆಕತ್ತಿಲ್ಲ, ನಮ್ಗೆ ಬೇಕಂತ ಇಷ್ಟೆಲ್ಲ ಕಷ್ಟಪಟ್ಟು ಓದಿನಿ ಆದ್ರೆ ನಂಗೆ ತಕ್ಕಂಥ ಜಾಬ್ ಸಿಗಕತ್ತಿಲ್ಲ, ನಾ ಮನೆ ಕಟ್ಟಬೇಕು, ಅದಕ್ಕೆ ಯಾವುದೋ ಒಂದು ಏನೋ ಒಂದು ಅಡತನೆಗಳು ಬರ್ಕದವು. ಇದೆಲ್ಲದರಿಂದ ಆಗೋದ, ಇದೆಲ್ಲದರಿಂದ ದೂರ ಆಕ ಅತ್ಯಂತ ಸರಳ ಸೇವಾ, ಅತ್ಯಂತ ಸರಳ ಸ್ವಾಮಿ ಮಹಾರಾಜರ ಆಧ್ಯಾತ್ಮಿಕದಾಗಿರುವಂಥ ಅತ್ಯಂತ ಸರಳ ಸೇವೆಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಬೇಕು. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಅಂದ್ಕೂಡಲೇ ಯಾರಾದ್ರು ಸ್ವಾಮಿ ಮಹಾರಾಜರ ಅಂದ್ರೆ ದತ್ತ ಮಹಾರಾಜರವರ ಅವತಾರ. ದತ್ತ ಮಹಾರಾಜರ ಎಷ್ಟು ಪ್ರಭಾವಿ. ನಾವು ಒಂದು ಸಲ ದತ್ತ ಮಹಾರಾಜರ ಗುಡಿಯಾಗ ಹೋಗ್ಕತ್ತು ಅಂದ್ರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ. ಅದೇ ರೀತಿ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಕತ್ತು ಅಂದ್ರೆ ನಮ್ಮ ಜೀವನದಾಗ ಇರುವಂಥ ಏನು ಘಟನೆಗಳು ಇರ್ತಾವಲ್ಲ ಅವೆಲ್ಲ ದೊಡ್ಡ ಪ್ರಮಾಣಕ್ಕಿಂತ ಅದ್ರ ತೀವ್ರತೆಗಳು ಕಡಿಮೆ ಆಗ್ತಾವೆ. ಅಂದ್ರೆ ನಾವು ಸ್ವಾಮಿ ಮಹಾರಾಜರು ಸ್ವಾಮಿ ಚರಿತ್ರದಾಗ ಹೇಳಿದಾರೆ ನೋಡ್ರಿ, ನಮ್ಮ ಒಂದು ವೇಳೆ ನಮ್ಮ ಆಯುಷ್ಯ ಮುಗಿದ್ರು ಸ್ವಾಮಿ ಮಹಾರಾಜರ ಆಜ್ಞೆ ಇಲ್ಲದೆ ನಮ್ಮ ಕಾಲ ಕೂಡ ನಮ್ಮನ್ನ ಟಚ್ ಮಾಡ್ಕೋಗಿಲ್ಲ. ಎಷ್ಟೋ ಅನುಭವನ ಈ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾನೆ. ಅದೇ ರೀತಿ ಇವತ್ತು ಯಾರ್ಯಾರಿಗೆ ಸ್ವಾಮಿ ಮಹಾರಾಜರ ಸೇವೆ ನಂಗೆ ಯಾವ ಸೇವೆ ಹೇಳು ಸೇವೆ ಮಾಡೋಕ್ಕಾಗೋದು, ಒಟ್ಟ ಸೇವೆ. ನಂಗೆ ಕೆಲವೊಂದು ಜನ ಫೋನ್ ಮಾಡಿ ಹೇಳ್ತಾರೆ, ಅಕ್ಕ ಆ ಸೇವೆ ಮಾಡ್ಬೇಕಂತ ಈ ಸೇವೆ ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ಕೊಂಡು ಏನೋ ಅಡಚಣೆಗಳು ಬರ್ಕದವು. ಸ್ವಾಮಿ ಮಹಾರಾಜರ ಸೇವೆ ಮಾಡಿಸ್ಕೋತಾರೋ ಇಲ್ಲೋ, ಸ್ವಾಮಿ ಮಹಾರಾಜರ ನಮ್ಮ ಮನ್ಯಾಗ ಬರಾರ್ದಾರೋ ಇಲ್ಲೋ, ಇಷ್ಟೆಲ್ಲ ನೀವು ಕಮೆಂಟ್ಗಳು ಹಾಕ್ತೀರಿ. ಕೆಲವೊಂದು ಸಲ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ತೀರಿ. ಆದರೆ ಸ್ವಾಮಿ ಮಹಾರಾಜರು ನೋಡ್ರಿ, ಸ್ವಾಮಿ ಮಹಾರಾಜರ ಹೆಸರು ನಮ್ಮ ಬಾಯಾಗ ಬರ್ಬೇಕಾದ್ರೆ ಸ್ವಾಮಿ ಮಹಾರಾಜರ ಆಜ್ಞೆ ಇಲ್ದ, ಅವ್ರ ಅನುಗ್ರಹ ಇಲ್ದ ನಾವು ಯಾವತ್ತೂ ಕೂಡ ಹೆಸರು ಕೂಡ ನಮ್ಗೆ ಗುರ್ತಿರಲ್ಲ. ಅಥವಾ ನಾವು ಇಷ್ಟೇ ಕಷ್ಟಪಟ್ಟರು ಅವ್ರ ಆಜ್ಞೆ ಇಲ್ದ ನಾವು ಸೇವೆ ಮಾಡೋಕೆ ಸಾಧ್ಯ ಆಗೋಲ್ಲ. ಅದೇ ರೀತಿ ಇವತ್ತು ಪ್ರತಿದಿನ ನೋಡ್ರಿ, ನೀವು ಯಾರೇ ಒಂದು 15 ನಿಮಿಷ ಅತ್ಯಂತ ಪ್ರಭಾವಿ ಜೀವನವನ್ನು ಬದಲಾಯಿಸೋದು ತಿಳ್ಕೊಂಡು ಒಂದು ತಿಂಗಳಿದ ಸೇವೆಯನ್ನು ಮಾಡಿ ನೋಡ್ರಿ, ನೀವೇ ಚಮತ್ಕಾರ ಯಾವ ರೀತಿ ಆಗೈತಿ, ಯಾವ ರೀತಿ ಸ್ವಾಮಿ ಮಹಾರಾಜರು ಹೇಳ್ರು, ಯಾವ ರೀತಿ ಅಕ್ಕ ಕರಣೆ ಈ ಸೇವೆ ಅತ್ಯಂತ ನನ್ನ ಜೀವನವನ್ನು ಬದಲಾಯಿಸಿದ ಸೇವೆ ಅಂತೇಳಿ ನೀವೇ ನಾನು ಕಮೆಂಟ್ ಹಾಕ್ತೀರಿ. ಹಾಗಾದರೆ ಆ ಸೇವೆ ಯಾವುದಾ ನೋಡೋಣ ಬರ್ರಿ. ನೋಡ್ರಿ, ಪ್ರತಿನಿತ್ಯ ನೀವು ನಿಮ್ಗೆ ನಿತ್ಯ ಕರ್ಮವನ್ನು ಮಾಡ್ತೀರಿ. ಅದೇ ರೀತಿ ಇದಕ್ಕೆ ಜಪಮಾಲೆ ಅತ್ಯಂತ ಸ್ವಾಮಿ ಮಹಾರಾಜರಿಗೆ ಹೋಗಿ ಟಚ್ ಆಗೋ, ಅವ್ರ ಶರಣಕ್ಕೆ ಅವ್ರ ಸಂಪೂರ್ಣ ಶರಣಾಗತಿ ಆಗುವಂಥ ಸೇವೆ ಅಂದ್ರೆ ನಾಮಸ್ಮರಣೆಗೆ ಇಷ್ಟು ಮಹತ್ವ ಇತ್ತಲ್ಲ. ನಾಮಸ್ಮರಣದಿಂದ ಎಷ್ಟೋ ನಮ್ಮ ಜೀವನದಾಗಿರುವಂಥ ಶಾರೀರಿಕ ಮಾನಸಿಕ ತೊಂದರೆಗಳು ದೂರ ಆಗ್ತದವು. ನೀವೆಲ್ಲರೂ ಸತತವಾಗಿ ನಾಮಸ್ಮರಣೆ ಮಾಡ್ತಾ ಹೋಗ್ರಿ. 1 ದಿನ 2 ದಿನ ನಾವು ಮಾಡ್ರಿ. ಸ್ಟಾರ್ಟಿಂಗ್ ಅದು ನಮ್ಗೆ ಏನೋ ಮಾಡ್ತದೆ, ನೀವು ಏನೋ ಹೊಸದು ಅಥವಾ ಒಂದು ರೂಢಿ ಆಗೋತಕ್ಕ ಹಂಗೆ ಅನಿಸ್ತೈತೆ. ಬೇರೆದವ್ರ ಬಗ್ಗೆ ವಿಚಾರ ಮಾಡಿರಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ, ನಿಮ್ಮ ಜೀವನದಾಗ ಖುಷಿ, ನಿಮ್ಮ ಜೀವನದಾಗ ಇರುವಂಥ ಕಷ್ಟಗಳು ಸ್ವಾಮಿ ಮಹಾರಾಜರು ನಿಮ್ಮ ಜೊತೆ ಇರ್ಬೇಕಂದ್ರೆ ನೀವು ನಾಮಸ್ಮರಣೆಯನ್ನು ಮಾಡ್ಬೇಕು. ಅವ್ರು ಹಿಂಗೆ ಅಂತಾರೋ ಇವ್ರು ಹಿಂಗೆ ಅಂತಾರೋ ಅದನ್ನೆಲ್ಲ ತಲೆ ಕೆಡ್ಸ್ಕೊಂಗಿಲ್ಲ. ನಾ ಯಾವ ಕೆಟ್ಟ ಕೆಲಸ ಅಂತೂ ಮಾಡ್ಕೊತಿಲ್ಲ, ಸ್ವಾಮಿ ಮಹಾರಾಜರ ಸೇವೆ ಅಂತ ಮಾಡ್ಕೋದೇನ. ಹಾಗಾಗಿ ನಾಮಸ್ಮರಣೆಯನ್ನು ಮಾಡ್ರಿ. ನೀವು ಪ್ರತಿದಿನ ಒಂದು ಸಣ್ಣ ಗ್ಲಾಸ್ ನೀರು ತಗೋರಿ, ಒಂದು ಸಣ್ಣ ಉದ್ಬತ್ತಿ ಅಂದರೆ ಸಣ್ಣ ಉದ್ಬತ್ತಿ ಇಲ್ಲ, ಆಯುರ್ವೇದಿಕ್ ಉದ್ಬತ್ತಿಯನ್ನು ಹಚ್ಚಿರಿ. ನಿಮ್ಮ ಮನ್ಯಾಗ ಯಾವ್ದು ಯೂಸ್ ಮಾಡ್ತಿರಲ್ಲ ಆದಷ್ಟು ಆಯುರ್ವೇದಿಕ್ ಉದ್ಬತ್ತಿ ಇರಲಿ, ಕೆಮಿಕಲ್ ಬೇಡ. ಆ ಉದ್ಬತ್ತಿಯನ್ನು ಹಚ್ಚಿ ಒಂದು ಟೈಮರ್ ಹಚ್ಕೋರಿ. ನೀವು ಅಂದ್ರೆ ಒಂದು 10 ನಿಮಿಷ 20 ನಿಮಿಷ ಈ ರೀತಿ ಟೈಮ್ ಹಚ್ಕೊಂಡು ಮೊಬೈಲ್ದಾಗ ಟೈಮರ್ ಹಚ್ಕೊಂಡು ಜಪಮಾಲೆ ಬೇಕಂತ ಏನಿಲ್ಲ. ಜಪಮಾಲೆ ಇತ್ತಂದ್ರೆ ಉತ್ತಮ. ಜಪಮಾಲೆ ಇಲ್ಲಾಗಿತ್ತಪ್ಪ ಅಂದ್ರೆ ಕಣ್ಣು ಮುಚ್ಚಿ ಕೂತ ಈಗ ಹೆಂಗಂದ್ರು ಸ್ವಾಮಿ ಮಹಾರಾಜರನ್ನ ನಾನು ಮುಂದೆ ಕೂದಾರ ಅಂತೇಳಿ ಇಮ್ಯಾಜಿನೇಷನ್ ಮಾಡ್ಕೊಂಡ ಪ್ರತಿಯೊಂದು ನಾ ಮಾಡ್ತಿದ್ದಂಥ ಉಚ್ಚಾರಗಳ ಅಕ್ಷರ ರೂಪದಾಗ ನಾನು ಬರ್ಕದಾವು ಸ್ವಾಮಿ ಮಹಾರಾಜರ ಚರಣಕ್ಕೆ ಹೋಗಿ ಲೀನ್ ಆಗ್ತದಾವ. ಅಂದರೆ ಸ್ವಾಮಿ ಮಹಾರಾಜರ ಚರಣಕ್ಕೆ ಹೋಗಿ ಸಮರ್ಪಣೆ ಆಗ್ತದಾವ. ನಾವು ಯಾವ ರೀತಿ ವಿಡಿಯೋಗಳ್ದಾಗ ನೋಡ್ತಿರ್ತೀವಲ್ಲ, ಯಾವುದೋ ಒಂದು ಮಂತ್ರ ಸೂತ್ರ ಆಗಲಿ, ಯಾವುದೋ ಒಂದು ದೇವರ ಮುಖದಿಂದ ಹಸ್ತದಿಂದ ಬಂದು ತೋರಿಸ್ತಿರ್ತಾರೆ ವಿಡಿಯೋ, ಅದೇ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಂಡು ನಮ್ಗೆ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರವನ್ನು ನಾವು ಟೈಮರ್ ಹಚ್ಚನ್ರಿ. ನೀವು ಜಪಮಾಲೆ ಇತ್ತಂದ್ರೆ ನಿಮ್ಗೆ 11 ಮಾಲೆ ಜಪ ಗುರ್ತಾಗ್ತೈತಿ. ಜಪಮಾಲೆ ಇಲ್ಲಾಗಿತ್ತಂದ್ರೆ 10 ರಿಂದ 15 ನಿಮಿಷ ಟೈಮ್ ಹಚ್ಚಿ ಒಂದು ಸಣ್ಣ ಗ್ಲಾಸ್ ನೀರಿಟ್ಟು ಅದ್ರ ಮೇಲೆ ಹಿಂಗೆ ಬಲಗೈ ಇಟ್ಟ ಅಥವಾ ನೀವು ಕೈ ಮುಗಿದ್ಕೊಂಡ್ರೆ ಸಣ್ಣ ಗ್ಲಾಸ್ ನೀರು ಇಟ್ಕೊರಿ. ಮುಂದೆ ಒಂದು ಉದ್ಬತ್ತಿ ಹಚ್ಚಿರಿ. ಆ ಉದ್ಬತ್ತಿ ಪೂರ್ಣ ಆಗೋತಕ್ಕ ಮಾಡ್ರೆ ಉತ್ತಮ. ಇಲ್ಲಾಂದ್ರೆ ಪೂರ್ಣ ಆಗ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡ್ತೈತಿ, ಎಲ್ಲರಿಗೂ ಅಷ್ಟು ಟೈಮ್ ಇಲ್ಲ. ಹಾಗಾಗಿ 10 ನಿಮಿಷ 15 ನಿಮಿಷ ಟೈಮರ್ ಹಚ್ಕೊಂಡ
ನನಗೇನು ವಿಚಾರ ಮಾಡೋಂಗಿಲ್ಲ ಅಲ್ಲಿ ನನ್ನ ಮಕ್ಕಳು ಸ್ಕೂಲಿಗೆ ಹೋಗಾರ್ದವ್ರು ಎಲ್ಲ ನೋಡ್ರಿ ನೀವು ಈ ಸೇವೆನ ಎನಿ ಟೈಮ್ ಮಾಡಬೇಕು. ಮಧ್ಯಾಹ್ನ 12ರಿಂದ 12:30 ಅಷ್ಟೇ ಮಾಡೋದಿಲ್ಲ. ಅವಾಗ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಇರ್ತೈತಿ. ಹಾಗಾಗಿ ಆ ಟೈಮ್ದಾಗ ಮಾಡ್ಬೇಕು. ರಾತ್ರಿ 12 ಗಂಟೆಗೆ ಮಾಡ್ರೂ ನಡ್ತೈತಿ. ನೀವು ಈ ಸೇವೆಯನ್ನು ಮಾಡಿರಿ. ಯಾವಾಗ ಬೇಕಾದಾಗ ಮಾಡ್ಬೋದು. ಈಗ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಾಗ ಮಾಡಬೇಕು, ಸಾಯಂಕಾಲನ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಗ್ತಿತ್ತಲ್ಲ ನಿಮ್ಮ ಕೆಲಸದಿಂದ ಅವಾಗ ಈ ಸೇವೆಯನ್ನು ಮಾಡಿರಿ. ಕಣ್ಣು ಮುಚ್ಚಿ ಕೂತ್ ಸ್ವಾಮಿ ಮಹಾರಾಜರು ನನ್ನ ಮುಂದೆ ಕೂತರು. ನನ್ನ ಸೇವೆಯ ನಾಮಸ್ಮರಣದ ಜಪವನ್ನು ಅವ್ರು ಬರ್ಕೋಕದವರು. ಹೆಂಗೆ ಬಾಳಪ್ಪ ಮಹಾರಾಜರು ಸ್ವಾಮಿ ಮಹಾರಾಜರು ಜಪವನ್ನು ಬರ್ಕೊಂಡು ಉದ್ಯಾಪನ ಮಾಡಿರಲ್ಲ 1.25 ಲಕ್ಷ ಜಪ ಆದ ಕೂಡಲೇ ಮಾರುತಿ ಮಂದಿರದಾಗ ಉದ್ಯಾಪನ ಮಾಡಿಸ್ಕೊತಾರಲ್ಲ, ಅದೇ ರೀತಿ ಸ್ವಾಮಿ ಮಹಾರಾಜರು ನನ್ನ ಕಡೆಯಿಂದ ಉದ್ಯಾಪನ ಮಾಡಿಸ್ಕೊಡ್ದವರು. ನನ್ನ ಕಡೆಯಿಂದ ಇಷ್ಟೆಲ್ಲ ಸೇವೆ ಮಾಡಿಸ್ಕೋಕೋದ್ರು. ಯಾವಾಗ 1 ಲಕ್ಷ ಸಂಪೂರ್ಣ ನಿಮ್ಮ ಜಪ ಪೂರ್ಣ ಆಗ್ತಾವಲ್ಲ, ನಿಮ್ಮ ಜೀವನದಾಗಿರುವ ಎಲ್ಲ ಕಷ್ಟಗಳಿಗೂ ಪೂರ್ಣ ವಿರಾಮ ಆಗ್ತಾವು. ಕಷ್ಟಗಳು ಬರೋಲತ್ತ ಏನಿಲ್ಲ, ಅದರ ತೀವ್ರತೆಗಳು ಕಡಿಮೆ ಆಗ್ತಾವ. ಆ ಕಷ್ಟಗಳು ಬರೋಕ್ಕಿಂತನೇ ಮುಂಚೆ ನಮಗೆ ಸ್ವಾಮಿ ಮಹಾರಾಜರ ಉಪಾಯವನ್ನು ತೋರಿಸ್ತಾರೋ. ಸ್ವಾಮಿ ಮಹಾರಾಜರು ಆ ಕಷ್ಟ ಬರೋದ್ರಿಂದ ಅಷ್ಟು ನಮ್ಮನ್ನು ಗಟ್ಟಿಯಾಗಿ ಅಷ್ಟು ಒಂದು ಈ ಬರೋದೈತಿ ಈಗ ನೀನು ಇಡಬೇಕಂತ ನಮ್ಮ ಮನಸ್ಥಿತಿನ ರೆಡಿ ಮಾಡ್ತಿರ್ತಾರೆ. ಹಾಗಾಗಿ ಅಧ್ಯಾತ್ಮ ಅನ್ನೋದ ಒಂದು ಸುಲಭವಾದ ಮಾರ್ಗ ನಮ್ಮ ಜೀವನದಾಗ ಕಷ್ಟಗಳನ್ನ ಪರಿಹಾರ ಮಾಡ್ಕೋಕೆ. ಮೆಡಿಕಲ್ ಏನು ಟ್ರೀಟ್ಮೆಂಟ್ ಐತೆ ಅದು ನೀವು ಅದ್ರ ಜೊತೆನೂ ಮೆಡಿಕಲ್ ಏನು ಕೆಲವೊಂದು ಸಲ ನಮ್ಮ ಶಾರೀರಿಕ ತೊಂದರೆಗಳು ಮೆಡಿಕಲ್ ಟ್ರೀಟ್ಮೆಂಟ್ನಿಂದನೇ ಕಡಿಮೆ ಆಗ್ತಾವೆ. ಅದ್ರ ಜೊತೆಗೆ ಅಧ್ಯಾತ್ಮವನ್ನು ಮಾಡ್ರಿ. ಅದರಿಂದ ಆದಷ್ಟು ಜಲ್ದಿ ಅದು ಕಡಿಮೆ ಆಗ್ತೈತಿ. ಆದಷ್ಟು ಜಲ್ದಿ ಅದು ನಿಮ್ಗೆ ರಿಲೀಫ್ ಕೊಡ್ತೈತಿ. ಹಾಗಾಗಿ ನಾಮಸ್ಮರಣೆಯನ್ನು ಮಾಡಿರಿ. ಯಾರು ಬೇಕಾದ್ರೆ ಮಾಡ್ಬೋದು. ಅವ್ರ ಮಾಡಬೇಕು ಇವ್ರು ಮಾಡ್ಬೇಕಂತೇಳಿ ಸಣ್ಣ ಹುಡುಗರು ಸಕಟಿ ಸೇವೆಯನ್ನು ಮಾಡ್ಬೋದು. ಜಾಬ್ ಆಕತ್ತಿಲ್ಲ, ಏನೇ ಸಮಸ್ಯೆ ಇರಲಿ ಜಗತ್ತಿನ ನಿಮ್ದು ಎಷ್ಟೇ ಅತ್ಯಂತ ಕಠಿಣ ಸಮಸ್ಯೆ ಇದ್ರೂ ಕೂಡ ನೀವು ಈ ನಾಮಸ್ಮರಣೆ ಅಥವಾ ಮಾಡಿ ಆ ನೀರನ್ನು ಗ್ರಹಣ ಮಾಡೋದು. ಅಂದ್ರೆ ನೀವು ಮನೆಯವ್ರು ಎಲ್ಲರಿಗೂ ಕೊಟ್ಟರು ನಡಿತೈತಿ. ಇಲ್ಲ ನಾ ಅಕ್ಕ ನಾ ಒಬ್ಬಕ್ಕೆ ಕುಡಿದೇನಂದ್ರೂ ನಡಿತೈತಿ. ನೀವು ಯಾರು ಬೇಕಾದ್ರೆ ಈ ಸೇವೆಯನ್ನು ಮಾಡಿ ನೋಡ್ರಿ. ಈ ಸೇವೆಯನ್ನು ಮಾಡಿ ಖಂಡಿತ ನೀವೆಲ್ಲರೂ ಮಾಡ್ತಿರೋ ನಂಬಿಕೆ ಐತಿ. ಸೇವೆಯನ್ನು ಮಾಡಿ ನಂಗೆ ಕಮೆಂಟ್ ಹಾಕ್ರಿ ನಿಮ್ಗೆ ಯಾವ ರೀತಿ ಅನುಭವ ಆಯಿತು. 8 ದಿನದಾಗ ನಿಮ್ಗೆ ಒಂದು ರೀತಿ ಮನಸ್ಸು ಚೇಂಜ್ ಆಗೋದು, ಆ ವಿಚಾರಗಳು ಚೇಂಜ್. ನೀವೇ ನನ್ನ ಕಮೆಂಟ್ ಹಾಕ್ತೀರಿ ಯಾವ ರೀತಿ ಬದಲಾವಣೆ ಆಗ್ತೈತಿ, ಮನ್ಯಾಗ ವಾತಾವರಣ ಯಾವ ರೀತಿ ಆಗ್ತೈತಿ, ಎಲ್ಲವನ್ನ ನೀವು ಅಬ್ಸರ್ವ್ ಮಾಡ್ಕೊತ ಹೋಗ್ರಿ. ಸೇವೆ ಮಾಡ್ಕೊತ ಮುಂಚೆ ಯಾವ ರೀತಿ ಇತ್ತು, ಸೇವೆ ಮಾಡಿ ಕೂಡಲೇ ಯಾವ ರೀತಿ ಇತ್ತು. ನಾಳೆ ಗುರುವಾರ ಐತಿ, ನಾಳೆ ತಪ್ಪದೆ ಈ ಸೇವೆಯನ್ನು ಮಾಡಿರಿ. ಇದಕ್ಕೆ ಏನು ಜಪಮಾಲೆ ಬೇಕತ್ತೆ ಏನಿಲ್ಲ, ಸ್ವಾಮಿ ಮಹಾರಾಜರ ಫೋಟೋ ಬೇಕತ್ತೆ ಏನಿಲ್ಲ, ಸ್ವಾಮಿ ಚರಿತ್ರೆ ಸಾರಾಮೃತ ಬೇಕತ್ತೆ ಏನಿಲ್ಲ. ನಮ್ಮ ಮನ್ಯಾಗ ನಾವು ದೀಪ ಹಚ್ಚಿ ಒಂದು ಸಣ್ಣ ಗ್ಲಾಸ್ ನೀರು ಇಟ್ಕೊಂಡು ಉದ್ಬತ್ತಿ ಹಚ್ಚಿ ಜಗಲಿ ಮುಂದೆ ಸ್ವಾಮಿ ಮಹಾರಾಜರ ಫೋಟೋ ಇಲ್ಲಾಗಿತ್ತಂದ್ರೂ ನಡೀತಿತ್ತು. ಸ್ವಾಮಿ ಮಹಾರಾಜರ ಮಾನಸ ಪೂಜೆಗೆ ಹೆಚ್ಚು ಹೊಲಿತಾರೆ. ಹಾಗಾಗಿ ನೀವು ಮಹಾರಾಜರು ಯಾವಾಗ ನಿಮ್ಮ ಮನ್ಯಾಗ ಬರ್ಬೇಕಂತಾರೆ ಅವಾಗ ಅವ್ರು ಖಂಡಿತ ಬರ್ತಾರೆ. ನೀವು ತಡೆದ್ರೂ ಕೂಡ ಸಾಧ್ಯ ಇಲ್ಲ. ಅವ್ರು ಬರ್ಬೇಕಂದ್ರೆ ಯಾವುದೇ ರೂಪದಾಗ ಅವ್ರು ನಿಮ್ಮ ಮನೆಗೆ ಬರ್ತಾರೋ. ಆ ನಂತರ ನಾಳಿಂದ ಈ ಸೇವೆಯನ್ನು ಆರಂಭ ಮಾಡಿರಿ. ಯಾರು ಬೇಕಾದ್ರೆ ಮಾಡಿರಿ, ಯಾವುದೇ ಸಮಸ್ಯೆ ಇರಲಿ, ಇಷ್ಟು ದಿನ ಅಂತ ಮಾಡಿರಿ. ನೀವು ಅಂದರೆ ಸಂಕಲ್ಪಯುಕ್ತ ಸೇವೆ ಕೂಡ ನೀವು ಇದನ್ನು ಮಾಡ್ಬೋದು. ಆದರೆ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಸೇವೆದಾಗ ಖಂಡನೆ ಮಾಡಬೇಡ್ರಿ. ಯಾವುದೇ ನೋಡ್ರಿ ನಾವು ಭಗವಂತನ ತಕ್ಕ ಬೇಡ್ತಿರ್ತೇವೆ ಅಂದ್ರೆ ಅವರು ನಮಗೆ ಅಷ್ಟು ಪರೀಕ್ಷೆಯನ್ನು ತಗೋತಿರ್ತಾರೋ. ಹಾಗಾಗಿ ಸೇವೆದಾಗ ಖಂಡನೆ ಮಾಡಬೇಡ್ರಿ, ಸೇವೆಯನ್ನು ಮಾಡಿರಿ. ಈ ಸೇವೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಭಾವಿಸ್ಕೋದ್ರೆ ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ಗಳು ನನಗೆ ಪ್ರೋತ್ಸಾಹ ಆಗ್ತಾವೆ ಇನ್ನಷ್ಟು ವಿಡಿಯೋಗಳು ಮಾಡಿ ಹಾಕಕ್ಕೆ. ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆನ ಪ್ರಸಾರ ಮಾಡಿರಿ. ಕನ್ನಡದಾಗ ಸ್ವಾಮಿ ಸೇವೆ ಬಗ್ಗೆ ಹೆಚ್ಚಿನ ಬಗ್ಗೆ ವಿಡಿಯೋಗಳಿಲ್ಲ, ಅದೇ ಕಾರಣಕ್ಕೆ ಹೆಚ್ಚಿನ ಪ್ರಮಾಣದಾಗ ಪ್ರಸಾರ ಮಾಡ್ರಿ ಅನ್ನೋದು ಹೇಳೋದ. ಶ್ರೀ ಸ್ವಾಮಿ ಸಮರ್ಥ.